ಸಕ್ಸಸ್. ಶಂಕ್ರು, ಗುಡ್ ನ್ಯೂಸ್. ಏನು ನಿನ್ ಮದ್ವೆ ಏನಾದ್ರೂ ಫಿಕ್ಸ್ ಆಯ್ತೇನೋ? ಅದು ನೀನು ಕಲ್ಯಾಣ ಮಂಟಪ ಕಟ್ಸಿದ್ಮೇಲೆ ತಾನೆ. ಮತ್ ಇನ್ನೇನ್ ಸಕ್ಸಸ್? ಮನೆ ವಿಷಯ ಅವ್ರಾಗ್ಲೇ ಹೆದರ್ಕೊಂಡು ಮನೆ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿದಾರಂತೆ. ಒನ್ಸ್ ಫಾರ್ ಆಲ್ ಊರ್ ಬಿಟ್ಟೆ ಹೊರಟೋಗ್ತಿದಾರಂತೆ. ಏನಪ್ಪಾ ಎಂತ ಕೆಲ್ಸ ಮಾಡ್ಬಿಟ್ಟೆ. ಪಾಪ ಕೊಲೆ ಮಾಡ್ತಿದೀವಿ ಅಂತ ಅವ್ರ ಹೆದರ್ಕೊಂಡು ಊರ್ ಬಿಟ್ಟೆ ಹೋಗ್ತಾ ಇದಾರೆ. ಕೊಲೆ ಆಗಿಲ್ಲ ಅನ್ನೋದಾದ್ರು ಹೇಳ್ಬಿಡಪ್ಪ. ಎಲ್ಲಾದ್ರೂ ಉಂಟೇನಮ್ಮ, ಮೊದಲೇ ಅವಳು ಬಜಾರಿ. ಕೊಲೆ ಆಗಿಲ್ಲ ಅನ್ನೋದು ಅವಳಿಗೇನಾದ್ರೂ ಗೊತ್ತಾದ್ರೆ ಸತ್ರು ಮನೆ ಖಾಲಿ ಮಾಡಲ್ಲ. ಸಿದ್ದಿನ್ ಬಿಟ್ಟು ಸಿಕ್ಕಾಕ್ಸಿದೀನಿ, ಹೆಣ ತೋರಿಸಿ ಹೆದರ್ಸಿದೀನಿ, ಪಿಸಾಚಿ ಬಿಟ್ಟು ಪರದಾಡ್ಸಿದೀನಿ. ಈಗ ಹೋಗಿ ನಿಜ ಹೇಳಿದ್ರೆ ಚುರ್ಚುರ್ಕೆ ಸೊಪ್ಪನ ತೊಡೆ ಹಚ್ಕೊಂಡ ಹಾಗೆ. ಮಗ ಮುಟ್ಟಾಳ ಆದ್ರೂನು ಮೊಮ್ಮಗಳು ಜಾಣೆ, ತಿಳುವಳಿಕೆ ಇರೋವಳು ಅನ್ಕೊಂಡಿದ್ದೆ. ಅವಳು ತಿಳುವಳಿಕೆಗಷ್ಟು ಬೆಂಕಿ ಹಾಕ. ಹೆಂಗಸರು ಜವಾಬ್ದಾರಿ ಕೊಟ್ರೆ ಆಗದೆ ಹೀಗೆ. ನೀವು ಗಂಡಸ್ತಾರ ಇದ್ದಿದ್ರೆ ಅವಳ ಯಾಕೆ ಯಜಮಾನ್ಕೆ ತಗೋಬೇಕಾಗಿತ್ತು? ನಿಮ್ ಜನ್ಮದಲ್ಲಿ 1 ರೂಪಾಯಿನಾದ್ರೂ ಸಂಪಾದನೆ ಮಾಡಿದಿರಾ ನೀವು? ಸಂಪಾದನೆ ಮಾಡ್ತಿದ್ರೆ ಏನಾಯ್ತೆ? ನಿನ್ ಮಗಳಾಗೆ ಕೊಲೆ ಮಾಡಿಸ್ಲಿಲ್ಲ. ನಮ್ಮ ವಂಶದಲ್ಲೇ ಯಾರು ಇಂಥ ಘೋರ ಮಾಡಿಲ್ಲ. ಸಪ್ತ ಸಮುದ್ರದಲ್ಲಿ ಮುಳುಗಿದ್ರು ಈ ಬ್ರಹ್ಮ ಹತ್ಯೆ ದೋಷ ಹೋಗಲ್ಲ. ಸಾಕ್ ಸುಮ್ನಿರಿಯತ್ತೆ. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ ಅವಳೇನ್ ಬೇಕು ಅಂತ ಮಾಡ್ಸಿದ್ಲಾ? ಬೇಡ ಅಂತಾನೆ ಮಾಡ್ಲಿ. ಹೆಡ್ರ ಅದು ದೊಡ್ಡವ್ರ ಮಾತು ಕೇಳ್ಬೇಕಂತೆ. ಅವಳು ಯಾರ ಮಾತು ಕೇಳಿದ್ಲು? ದೊಡ್ಡವ್ರನ್ ಕೇಳೇ ಮಾಡಿದ್ದು. ಯಾವನೇ ಅವ್ನು ದೊಡ್ಡವನು? ನಿಮ್ ಫ್ರೆಂಡ್ ದ್ರಾಬೆ ಗೂಬೆ ಅಳಸಿಂಗಾಚಾರಿ. ಹಳಸಿಂಗನ? ಅವರೇ ಹೇಳಿದ್ದು ಒಬ್ಬ ರೌಡಿನ ಬಿಟ್ಟು ಹೆದರ್ಸಿ ಅವ್ನ ಆಚೆಗೆ ಹಾಕು ಅಂತ. ಆ ಕಟ್ಕ ಕೊಲೆ ಮಾಡ್ತಾನೆ ಅಂತ ನನಗೇನ್ ಗೊತ್ತಿತ್ತು? ಎಲ್ಲ ನನ್ನ ಮಗನೇ.